Hello everyone, I am Santosh. Today we are going to discuss the next important topic in business analytics using Power BI. ಅದರಲ್ಲಿ ನಾವು BI ಆರ್ಕಿಟೆಕ್ಚರ್ ಅನ್ನ ಸ್ಟಡಿ ಮಾಡ್ತಾ ಇದ್ವಿ. ಇದು ಜನರಲೈಸ್ಡ್ BI ಆರ್ಕಿಟೆಕ್ಚರ್, ನಾಟ್ ದಿ ಪವರ್ BI ಆರ್ಕಿಟೆಕ್ಚರ್. ಓಕೆ, ನಾವು ಪವರ್ BI ಆರ್ಕಿಟೆಕ್ಚರ್ ಸ್ಟಡಿ ಮಾಡ್ತಾ ಇಲ್ಲ, ಜನರಲೈಸ್ಡ್ BI ಆರ್ಕಿಟೆಕ್ಚರ್ ಅನ್ನ ಸ್ಟಡಿ ಮಾಡ್ತಾ ಇದ್ವಿ. ಹಂಗಂದ್ರೆ ಆಕ್ಚುಲಿ ರಾ ಡೇಟಾದಿಂದ ಡಿಸಿಷನ್ ಮೇಕಿಂಗ್ವರೆಗೂ ವಾಟ್ ಈಸ್ ದಿ ಪ್ರಾಸೆಸ್, ಅದನ್ನು ನಾವು ಈಗ ಸ್ಟಡಿ ಮಾಡೋಣ. ದಟ್ ಈಸ್ ಕಾಲ್ಡ್ BI ಆರ್ಕಿಟೆಕ್ಚರ್. ಓಕೆ, ಇಲ್ಲಿ ನೋಡ್ರಿ, ಯಾವಾಗಲೂ ಏನೇ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ಆಗಬೇಕಂದ್ರೂ ವಿ ನೀಡ್ ಡೇಟಾ. ಡೇಟಾ ಕಮ್ಸ್ ಫ್ರಾಮ್ ಡಿಫರೆಂಟ್ ಸೋರ್ಸಸ್. ಡೇಟಾ ಬೇರೆ ಬೇರೆ ಸೋರ್ಸಿಂದ ಬರುತ್ತೆ. ಓಕೆ, ಹಾಗಂದ್ರೆ ಡೇಟಾ ಎಲ್ಲಿಂದ ಬರುತ್ತೆ? ಇದು ವಿ ಕಾಲ್ ಇಟ್ ಆಸ್ ಡೇಟಾ ಸೋರ್ಸ್ ಅಥವಾ ಡೇಟಾ ಸೆಟ್ಸ್. ಯೂಶ್ವಲಿ ಡೇಟಾ ಸೆಟ್ಸ್ ಅಂದರೆ ಏನು? ಅಲ್ಲಿ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ, ಒನ್ ಬೈ ಒನ್ ಡೇಟಾ ಇನ್ಸರ್ಟ್ ಆಗಿರುತ್ತೆ, ಡೇಟಾ ಅಪ್ಡೇಟ್ ಆಗಿರುತ್ತೆ, ಡೇಟಾ ಡಿಲೀಟ್ ಆಗಿರ್ಬೋದು. ಓಕೆ, ಆ್ಯಕ್ಚುಲಿ ಆ ಪ್ರೊಸೆಸ್ ಏನು? OLTP. OLTP ಮೀನ್ಸ್ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್. ಅಂದರೆ ಅಲ್ಲಿ ಇನ್ಸರ್ಷನ್, ಡಿಲೀಷನ್, ಅಪ್ಡೇಷನ್ ಆಗಿರುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸಾಕ್ಷನ್. ಟ್ರಾನ್ಸಾಕ್ಷನಲ್ ಡೇಟಾದಿಂದ ಅದು ಅನಾಲಿಸಿಸ್ವರೆಗೂ ಮೂವ್ ಆಗಿ ಆಮೇಲೆ ಡಿಸಿಷನ್ ಮೇಕಿಂಗ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ದಿ ಆರ್ ಹೌ ದ BI ಆರ್ಕಿಟೆಕ್ಚರ್ ಲುಕ್ಸ್ ಲೈಕ್. ಫಸ್ಟ್ ಐ ವಿಲ್ ರೈಟ್. ಫಸ್ಟ್ ಎಲ್ಲಿಂದ ಡೇಟಾ ಬರುತ್ತೆ ನಮಗೆ? ಡೇಟಾ ಸೋರ್ಸಸ್, or it is also called data sets. Data sets. And actually ಈ ಡೇಟಾ ಸೋರ್ಸ್, ಫಾರ್ ಎಕ್ಸಾಂಪಲ್ ಸೇಲ್ಸ್ ಡೇಟಾ ಇದೆ ಅಂತ ತಿಳ್ಕೊರಿ. ಅಲ್ಲಿ ಹೆಂಗೆ ಡೇಟಾ ಇರುತ್ತೆ? ಫಾರ್ ಎಕ್ಸಾಂಪಲ್ ಏನೋ ಸೇಲ್ ಆದರೆ ದ್ಯಾಟ್ ಡೇಟಾ ವಿಲ್ ಬಿ ರೆಕಾರ್ಡೆಡ್. ಇನ್ಸರ್ಷನ್ ಆಯಿತು. ಆಮೇಲೆ ಎನಿ ಅಪ್ಡೇಟ್ಸ್ ಆದರೆ that will be updated. ಎನಿ ಡಿಲೀಷನ್ ಆದರೆ ಡೆಫಿನೆಟ್ಲಿ ಡೇಟಾ ಡಿಲೀಟ್ ಆಗಿರುತ್ತೆ. ದಟ್ ಇಸ್ ಕಾಲ್ಡ್, ಇಲ್ಲೇನಾಗುತ್ತೆ? ಇನ್ಸರ್ಟ್, ಡಿಲೀಟ್, ಅಪ್ಡೇಟ್ ಆಪ್ರೇಷನ್ ಆಗಿ ವಿ ಹ್ಯಾವ್ ಡೇಟಾ ವಿತ್ ಅಸ್. ಅಂದರೆ ಆ್ಯಕ್ಚುಲಿ ಇದೇನು OLTP ಸಿಸ್ಟಮ್ ಇಂದ ನಮಗೆ ಡೇಟಾ ಬರ್ತಾ ಇರುತ್ತೆ. ಮೀನ್ಸ್ ಟ್ರಾನ್ಸಾಕ್ಷನಲ್ ಡೇಟಾ. ಓಕೆ, ಹಂಗಂದ್ರೆ ಟ್ರಾನ್ಸಾಕ್ಷನಲ್ ಡೇಟಾ ಎಲ್ಲೆಲ್ಲಿಂದ ಸಿಗ್ಬೋದು? ಡಿಫರೆಂಟ್ ಡೇಟಾ ಸೋರ್ಸಸ್ ಆರ್ ದೇರ್. ಅವು ಯಾವ್ಯಾವ ಅಂತ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ಡೇಟಾ ಸೋರ್ಸಿಂದ ಡೇಟಾ ಸಿಕ್ಕ ಮೇಲೆ ಆ ಡೇಟಾನ ಏನು ಮಾಡಬೇಕು? ಮೀನ್ಸ್ ಆ ಡೇಟಾನ ನಾವು ಮೊದಲು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಆಮೇಲೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಆಮೇಲೆ ಲೋಡ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ETL process will happen. ಓಕೆ, ಮೀನ್ಸ್ ಎಕ್ಸ್ಟ್ರಾಕ್ಟ್, ಟ್ರಾನ್ಸ್ಫಾರ್ಮ್, ಲೋಡ್. ಅದಾದ ತಕ್ಷಣ ಯೂಶ್ವಲಿ ಇದು ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಪವರ್ BI. ಇಲ್ಲಿ ಅನಾಲಿಸಿಸ್ ಪ್ರೊಸೆಸ್ ಆಗ್ತಾ ಇದೆ, ಆಮೇಲೆ ಡಿಸಿಷನ್ ಮೇಕಿಂಗ್ಗೆ ಹೆಲ್ಪ್ ಆಗುತ್ತೆ. ಪವರ್ BI ಎಲ್ಲಿ ಬರುತ್ತೆ? ಪವರ್ BI ಈಸ್ ಎ ರಿಪೋರ್ಟಿಂಗ್ ಟೂಲ್. ಅದು ಕಂಪ್ಲೀಟ್ಲಿ ಹ್ಯೂಜ್ ಡೇಟಾ ಸಪೋರ್ಟ್ ಮಾಡೋದಿಲ್ಲ. ಹ್ಯೂಜ್ ಡೇಟಾ ಸಪೋರ್ಟ್ ಮಾಡೋ ಸಿಸ್ಟಮ್ ಯಾವುದು ಅಥವಾ ಡೇಟಾಬೇಸ್ ಯಾವುದು? ಡೇಟಾ ವೇರ್ ಹೌಸ್ ಅಂತ ನಾವು ಕರಿತೀವಿ. ಇಲ್ಲಿ ಡೈರೆಕ್ಟ್ಲಿ ಪವರ್ BIಯಲ್ಲಿ ನಾವು ಸಮ್ ಫೈಲ್ಸನ್ನು ಇಂಪೋರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆ, ದೆನ್ ETL ಪ್ರೊಸೆಸ್ ಆದಮೇಲೆ ವಿ ಹ್ಯಾವ್ ಹ್ಯೂಜ್ ಡೇಟಾ, ಕ್ಲೀನ್ಡ್ ಡೇಟಾ ನಮ್ಮ ಹತ್ರ ಸಿಗುತ್ತೆ. ಅದನ್ನು ಎಲ್ಲಿ ಸ್ಟೋರ್ ಮಾಡ್ತಾರೆ? ಡೇಟಾ ವೇರ್ ಹೌಸ್. ವಾಟ್ ಈಸ್ ಡೇಟಾ ವೇರ್ ಹೌಸ್? ಡೇಟಾ ವೇರ್ ಹೌಸ್ ಅಂದರೆ it is the centralized database which stores historical data. Okay, central repository ಅಂತ ಕರೀತಾರೆ. ಮೀನ್ಸ್ ಸೆಂಟ್ರಲೈಸ್ಡ್ ಡೇಟಾಬೇಸ್. ದೆನ್ ಈ ಡೇಟಾನ ಅನಾಲಿಸಿಸ್ಗೆ ಯೂಸ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ದಿ ಪ್ರೊಸೆಸ್ ಕಾಲ್ಡ್ OLAP.
means online analytical processing. ಇದಾದ ತಕ್ಷಣ ಅನಾಲಿಸಿಸ್ ಆದರೆ ವಿ ಕ್ಯಾನ್ ಹ್ಯಾವ್ ಸಮ್ ರಿಪೋರ್ಟ್ಸ್. ಅದಕ್ಕೆ ವಿ ಆರ್ ಯೂಸಿಂಗ್ ಪವರ್ ಬಿ ಐ. ಪವರ್ ಬಿ ಐ ಇಸ್ ಮೇನ್ಲಿ ರಿಪೋರ್ಟಿಂಗ್ ಟೂಲ್. ವಿತ್ ದ ಹೆಲ್ಪ್ ಆಫ್ ಹ್ಯೂಜ್ ಡೇಟಾ ಅನಾಲಿಸಿಸ್ ಆದಮೇಲೆ ವಿ ಕ್ಯಾನ್ ಜನರೇಟ್ ರಿಪೋರ್ಟ್ಸ್. ಫೈನಲಿ ಆ ರಿಪೋರ್ಟ್ಸಿಂದ ವಾಟ್ ವಿ ಕ್ಯಾನ್ ಡೂ, ಡಿಸಿಷನ್ ಮೇಕಿಂಗ್, ಅದು ಡಿಸಿಷನ್ ಮೇಕಿಂಗ್ಗೆ ಹೆಲ್ಪ್ ಆಗುತ್ತೆ. This is what the generalized architecture of BI. BI architecture. Okay? ಹಂಗಂದ್ರೆ let us see what they are actually. Okay, ನಾನು ಹೇಳಿದ್ದೆ ಡೇಟಾ ಸೋರ್ಸ್ ಅಂದ್ರೆ ಏನು, ಡಿಫ್ರೆಂಟ್ ಏರಿಯಾದಿಂದ ಅಥವಾ ಡಿಫ್ರೆಂಟ್ ಸಿಸ್ಟಮ್ಸಿಂದ ವಿ ಆರ್ ಗೋಯಿಂಗ್ ಟು ಆಕ್ಸೆಸ್ ದಿ ಡೇಟಾ. ವಿ ಆರ್ ಗೋಯಿಂಗ್ ಟು ಕಲೆಕ್ಟ್ ದಿ ಡೇಟಾ. ಆ ಸೋರ್ಸಸ್ ಯಾವ್ಯಾವ ಇರ್ಬೋದು, ಡೇಟಾ ಸೆಟ್ಸ್ ಯಾವ್ಯಾವ ಇರ್ಬೋದು, ಎಕ್ಸೆಲಲ್ಲಿರೋ ಡೇಟಾ ಇರ್ಬೋದು, ಅಥವಾ ಎಸ್ ಕ್ಯೂ ಎಲ್ಲಲ್ಲಿ ಡೇಟಾ ಇರ್ಬೋದು, ಅಥವಾ ಎಸ್ ಕ್ಯೂ ಎಲ್ ಸರ್ವರಿಂದ ಸಿ ಎಸ್ ವಿ ಡೇಟಾ ಇರ್ಬೋದು, ಒರಾಕಲ್ ಡೇಟಾ ಬೇಸಿಂದಲ್ಲಿ ಅಲ್ಲಿರೋ ಡೇಟಾ ಇರ್ಬೋದು, ಎಮ್ ಎಸ್ ಎಕ್ಸೆಸ್ ಅಲ್ಲಿ ಡೇಟಾ ಇರ್ಬೋದು. ಅವೆಲ್ಲ ಏನು ಡಿಫರೆಂಟ್ ಸೋರ್ಸಸ್. ಓಕೆ, ಡೇಟಾ ಸೋರ್ಸ್ ಅಥವಾ ಡೇಟಾ ಸೆಟ್ಸ್ ಮೀನ್ಸ್ ದ ಒರಿಜಿನಲ್ sources from which data is collected. For example, ಡೇಟಾ ಎಲ್ಲೆಲ್ಲಿಂದ ನಮಗೆ ಸಿಗ್ಬೋದು, ಎಕ್ಸೆಲ್ ಫೈಲ್ಸ್, ಬಿಕಾಸ್ ಇದರಲ್ಲಿ ಸ್ಟ್ರಕ್ಚರ್ಡ್ ಡೇಟಾ ಇರುತ್ತೆ. ಮೀನ್ಸ್ ಡೇಟಾ ವಿಲ್ ಬಿ ಇನ್ ರೋಸ್ ಆ್ಯಂಡ್ ಕಾಲಮ್ಸ್. ಆಮೇಲೆ ಸಿ ಎಸ್ ವಿ ಮೀನ್ಸ್ ಕಾಮಾ ಸಪರೇಟೆಡ್ ವ್ಯಾಲ್ಯೂ ಫೈಲ್ಸ್, ಅಲ್ಲಿಯೂ ಕೂಡ ಅದು ಕೂಡ ಒಂದು ಕೈಂಡ್ ಆಫ್ ಸ್ಟ್ರಕ್ಚರ್ಡ್ ಫಾರ್ಮ್ ಆಫ್ ಡೇಟಾ. ದೆನ್ ಒರಾಕಲ್ ಡೇಟಾ ಬೇಸಿಂದ ನಮಗೆ ಡೇಟಾ ಸಿಗುತ್ತೆ, ಎಸ್ ಕ್ಯೂ ಎಲ್ ಸರ್ವರ್ ಆರ್ ಪಿ ಡಿ ಎಫ್ ಫೈಲ್ಸ್, ಫೋಲ್ಡರ್ಸ್. ಓಕೆ, ಬೇರೆ ಬೇರೆ ಡೇಟಾ ಸೋರ್ಸಿಂದ ನಮಗೆ ಡೇಟಾ ಸಿಗುತ್ತೆ. ಓಕೆ, that needs to be collected first. Data illದೆ nothing is possible. Okay, for example, university wants to know who is the best student of the university. ಅವಾಗ ಅವ್ರು ಏನು ಮಾಡ್ತಾರೆ, ಬೇರೆ ಬೇರೆ ಕಾಲೇಜಿಂದ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಒಂದು ಕಾಲೇಜ್ದವರು ಎಕ್ಸೆಲಲ್ಲಿ ಸ್ಟೋರ್ ಮಾಡಿರ್ತಾರೆ, ಒಂದು ಕಾಲೇಜ್ದವರು ಎಕ್ಸೆಸ್ ಯೂಸ್ ಮಾಡಿರ್ಬೋದು. ಹಿಂಗೆ ಬೇರೆ ಬೇರೆ ಡೇಟಾ ಸೋರ್ಸಲ್ಲಿರೋ ಡೇಟಾನ ಮೊದಲು ಕಲೆಕ್ಟ್ ಮಾಡಬೇಕು. ದೆನ್ ಡೇಟಾ ಕಲೆಕ್ಷನ್ ಆದಮೇಲೆ ಇ ಟಿ ಎಲ್ ಪ್ರೊಸೆಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಬಿಕಾಸ್ ಕಲೆಕ್ಟ್ ಮಾಡಿರೋ ಡೇಟಾ ಬ್ಯಾಡ್ ಡೇಟಾ ಇರ್ಬೋದು, ಅಥವಾ ನಮಗೆ ಹೆಂಗೆ ಬೇಕು ಹಂಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ದ್ಯಾಟ್ಸ್ ವೈ ಆ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಿ ಆಮೇಲೆ ಕ್ಲೀನ್ ಆ್ಯಂಡ್ ಮಾಡಿಫೈ ಮಾಡಬೇಕಾಗುತ್ತೆ ಇಫ್ ದೇರ್ ಆರ್ ಡೇಟಾ ಎರರ್ಸ್. ಓಕೆ, ಇ ಟಿ ಎಲ್ ಏನು ಮಾಡುತ್ತೆ, ಇ ಟಿ ಎಲ್ ಈಸ್ ಒನ್ ಆಫ್ ದಿ ಪ್ರೊಸೆಸ್. ಇ ಟಿ ಎಲ್ process or ETL, what it does, ETL prepares data for analysis. ಅನಾಲಿಸಿಸ್ಗೆ ವಿ ನೀಡ್ ಗುಡ್ ಡೇಟಾ, ಅದಕ್ಕೆ ಇ ಟಿ ಎಲ್ ಪ್ರೊಸೆಸ್ ಆಗಲೇಬೇಕು. ಇ ಅಂದರೆ ಎಕ್ಸ್ಟ್ರಾಕ್ಟ್ ಅಂದ್ರೇನು, ಕಲೆಕ್ಟ್ ಡೇಟಾ. ಡೇಟಾ ಕಲೆಕ್ಷನ್ ಅಂತೂ ಆಯಿತು. ದೆನ್ ಟ್ರಾನ್ಸ್ಫಾರ್ಮ್ ಅಂದ್ರೇನು, ಕ್ಲೀನ್ ಆ್ಯಂಡ್ ಮಾಡಿಫೈ ಇಫ್ ದೇರ್ ಆರ್ ಎರರ್ಸ್, ಅಥವಾ ನನಗೆ ಬೇಕಾಗಿರೋ ಟೈಪ್ ಆ ಡೇಟಾ ಇಲ್ಲಾಂದರೆ ಮಾಡಿಫೈ ಮಾಡಲೇಬೇಕಾಗುತ್ತೆ. ದೆನ್ ಲೋಡ್, ಫೈನಲಿ ಕ್ಲೀನ್ಡ್ ಡೇಟಾ ಏನಿರುತ್ತೋ ಅದನ್ನು ಸ್ಟೋರ್ ಮಾಡಬೇಕು. ಸ್ಟೋರ್ ಇಟ್ ಫಾರ್ ಅನಾಲಿಸಿಸ್. ಟ್ರಾನ್ಸ್ಫಾರ್ಮೇಷನ್ ಮಾಡದೆ ನಾವು ಲೋಡ್ ಮಾಡಿಬಿಟ್ರೆ
ಇಟ್ ಮೇ ಬಿಕಮ್ ಬ್ಯಾಡ್ ಅನಾಲಿಸಿಸ್ ಅಥವಾ ಬ್ಯಾಡ್ ಇನ್ಫಾರ್ಮೇಷನ್ ನಮಗೆ ಸಿಗೋ ಚಾನ್ಸ್ ಇರುತ್ತೆ. ಓಕೆ, ಹಾಗಂದ್ರೆ ನಾನು ಹೇಳಿದ್ನಲ್ಲ, ಬೇರೆ ಬೇರೆ ಕಾಲೇಜಿಂದ ಅವ್ರಿಗೆ ಡೇಟಾ ಸಿಕ್ತು, ಎಲ್ಲ ಬೇರೆ ಬೇರೆ ಫಾರ್ಮ್ಯಾಟ್ಸಲ್ಲಿ ಇರ್ತವೆ. ಅದನ್ನು ಯೂನಿಫೈಡ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಬೇಕು. ಎಲ್ಲನೂ ಎಕ್ಸೆಲ್ಗೆ ನೀವು ಕನ್ವರ್ಟ್ ಮಾಡ್ಬೋದು. ಅಥವಾ ಅಲ್ಲಿ ಏನೇನು ಮಿಸ್ಸಿಂಗ್ ಡೇಟಾ ಇದೆ, ಇನ್ಕಂಪ್ಲೀಟ್ ಡೇಟಾ ಇದೆ, ಅದನ್ನೆಲ್ಲ ಎರರ್ಸನ್ನು ರಿಮೂವ್ ಮಾಡಿ ಫೈನಲಿ ಯು ಆರ್ ಲೋಡಿಂಗ್ ದ ಗುಡ್ ಡೇಟಾ. ಈ ಗುಡ್ ಡೇಟಾನ ಎಲ್ಲಿ ಲೋಡ್ ಮಾಡ್ತಾರೆ ಅಂದರೆ ದಟ್ ಈಸ್ ಕಾಲ್ಡ್ ಡೇಟಾ ವೇರ್ ಹೌಸ್. ಡೇಟಾ ಬೇಸ್ಗೆ ಡೇಟಾ ವೇರ್ ಹೌಸ್ಗೆ ಏನು ಡಿಫ್ರೆನ್ಸು? ಡೇಟಾಬೇಸಲ್ಲಿ ಕರೆಂಟ್ ಡೇಟಾ ಮಾತ್ರ ಇರುತ್ತೆ, ಅಂದರೆ ಈಗ ಆ್ಯಕ್ಚುಲಿ ಏನಾಗ್ತಾ ಇದೆ ಆ ಇನ್ಫಾರ್ಮೇಷನ್. ಬಟ್ ಡೇಟಾ ವೇರ್ ಹೌಸಲ್ಲಿ ಹಿಸ್ಟೋರಿಕಲ್ ಡೇಟಾ ಇರುತ್ತೆ. 5 ವರ್ಷದ ಡೇಟಾ, 10 ವರ್ಷದ ಡೇಟಾ, 50 ವರ್ಷದವರೆಗೂ ಡೇಟಾ ಸ್ಟೋರ್ ಮಾಡೋ ಕೆಪ್ಯಾಸಿಟಿ. ಇಟ್ ಈಸ್ ಎ ಸೆಂಟ್ರಲೈಸ್ಡ್ ಡೇಟಾಬೇಸ್. It is also database, but which is used for analysis, not for transactions. ಕಾಮನ್ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಯೂಸ್ ಮಾಡೋದಿಲ್ಲ, ಅನಾಲಿಸಿಸ್ಗೆ ಯೂಸ್ ಮಾಡುವಂಥ ಸಿಸ್ಟಮ್. ಓಕೆ, ಇಟ್ ಈಸ್ ಎ ಸೆಂಟ್ರಲೈಸ್ಡ್ ಡೇಟಾಬೇಸ್ that stores ಇಂಟಿಗ್ರೇಟೆಡ್ ಅಂದರೆ ಬೇರೆ ಬೇರೆ ಸೋರ್ಸಿಂದ ಬಂದಿರೋ ಡೇಟಾ ಆ್ಯಂಡ್ ಹಿಸ್ಟೋರಿಕಲ್ ಡೇಟಾ collected from different sources. ಯಾಕಂದರೆ ಒಂದೇ ಸೋರ್ಸಿಂದ ನಾವು ಡೇಟಾ ಆಕ್ಸೆಸ್ ಮಾಡಿ ಅನಾಲಿಸಿಸ್ ಮಾಡೋಕ್ಕೆ ಆಗೋದಿಲ್ಲ. ಡೇಟಾ ಯಾವಾಗಲೂ ಬೇರೆ ಬೇರೆ ಕಡೆ ಇರುತ್ತೆ, ಅದನ್ನು ಕ್ಲಬ್ ಮಾಡಲೇಬೇಕು. ಆ್ಯಂಡ್ ನಾವು ಇಲ್ಲಿ ಪವರ್ BI ಏನು ಸ್ಟಡಿ ಮಾಡ್ತಾ ಇದೀವೋ ಅಲ್ಲಿ ಅಂತೂ ನಾವು ಡೇಟಾ ವೇರ್ ಹೌಸ್ ಯೂಸ್ ಮಾಡೋದಿಲ್ಲ, ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಎಕ್ಸೆಲ್ ಸ್ಯಾಂಪಲ್ ಫೈಲ್ಸ್. ಬಟ್ ಡೇಟಾ ವೇರ್ ಹೌಸ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ? ಲಾರ್ಜ್ ಕಂಪ್ನೀಸ್, ಅಲ್ಲಿ ಮಿಲಿಯನ್ಸ್ ಆಫ್ ಡೇಟಾ ಇರುತ್ತೆ, ಅಲ್ಲಿ ಡೇಟಾ ವೇರ್ ಹೌಸ್ ಕಾನ್ಸೆಪ್ಟ್ ಬರುತ್ತೆ. ಓಕೆ, ದೆನ್ ಈ ಡೇಟಾ ವೇರ್ ಹೌಸಲ್ಲಿರೋ ಡೇಟಾನ ಅನಾಲಿಸಿಸ್ಗೆ ಯೂಸ್ ಮಾಡ್ಬೋದು. ದಟ್ ಈಸ್ ವಾಟ್ OLAP. OLAP ಅಂದ್ರೇನು? ಆನ್ಲೈನ್ ಅನಾಲಿಟಿಕಲ್ ಪ್ರೊಸೆಸಿಂಗ್. ಓಕೆ, ಆನ್ಲೈನ್ ಅನಾಲಿಟಿಕಲ್ ಪ್ರೊಸೆಸಿಂಗ್. ವೈ ದೇ ಕಾಲ್ ಇಟ್ ಆಸ್ OLAP? ಸೊ ಅನಾಲಿಟಿಕಲ್ ಪ್ರೊಸೆಸಿಂಗ್ ಅಂದರೆ ಏನು ಅಂದರೆ, ಇಲ್ಲಿ ಈ ಡೇಟಾ ವೇರ್ ಹೌಸಲ್ಲಿರೋ ಡೇಟಾನ ಮಲ್ಟಿ ಡೈಮೆನ್ಷನಲ್ ಫಾರ್ಮಲ್ಲಿ ಸ್ಟೋರ್ ಮಾಡಬೇಕು. ಅವಾಗ ಮಾತ್ರ ವಿ ಕ್ಯಾನ್ ಅನಲೈಸ್. ದಟ್ ಈಸ್ ಕಾಲ್ಡ್ OLAP ಕ್ಯೂಬ್. ಅದಕ್ಕೆ OLAP ಕ್ಯೂಬ್ ಅಂತ ಕರೀತಾರೆ. ಹಂಗಂದ್ರೆ ಡೇಟಾನ ಬೇರೆ ಬೇರೆ ವ್ಯೂವಲ್ಲಿ ಅಬ್ಸರ್ವ್ ಮಾಡೋದು. ಫಾರ್ ಎಕ್ಸಾಂಪಲ್, ಸೇಲ್ಸ್ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ಅಂತ ತಿಳ್ಕೊರಿ. ಸೇಲ್ಸನ್ನು ಇಯರ್ ವೈಸ್ ಅಬ್ಸರ್ವ್ ಮಾಡೋದು, ಸೇಲ್ಸನ್ನು ಸಿಟಿ ವೈಸ್ ಅಬ್ಸರ್ವ್ ಮಾಡೋದು, ಸೇಲ್ಸನ್ನು ಪ್ರಾಡಕ್ಟ್ ವೈಸ್ ಅಬ್ಸರ್ವ್ ಮಾಡೋದು. ಹೀಗೆ ಒಂದು ಟೋಟಲ್ ಸೇಲ್ ಅಮೌಂಟನ್ನು ಬೇರೆ ಬೇರೆ ಡೈಮೆನ್ಷನಲ್ಲಿ ವ್ಯೂ ಮಾಡೋದು. ದಟ್ ಈಸ್ ಕಾಲ್ಡ್ ಪರ್ಫೆಕ್ಟ್ ಅನಾಲಿಸಿಸ್. ಯಾಕಂದರೆ ಎಷ್ಟು ವ್ಯೂಸ್ ಡೈಮೆನ್ಷನ್ಸ್ ಹೆಚ್ಚಾಗ್ತಾವೋ ಅಷ್ಟು ಅನಾಲಿಸಿಸ್ ಡೀಪ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟನ್ನು ಅನಲೈಸ್ ಮಾಡಬೇಕಂದ್ರೆ ಓನ್ಲಿ ರಿಸಲ್ಟ್ಸ್ ನೋಡಿ ಮಾಡಬೇಕಾ? ಇಲ್ಲ, ಇದು ಒಂದು ವ್ಯೂ. ಅದೇ ಥರ ಏನು ಅಬ್ಸರ್ವ್ ಮಾಡ್ತೀರಿ? ಅಟೆಂಡೆನ್ಸ್ ಅಬ್ಸರ್ವ್ ಮಾಡ್ತೀರಿ. ಸೆಕೆಂಡ್ ವ್ಯೂ, ಕಲ್ಚರಲ್ ಆ್ಯಕ್ಟಿವಿಟಿನಲ್ಲಿ ಅವ್ರು ಇನ್ವಾಲ್ವ್ ಆಗ್ತಾರೋ ಇಲ್ಲೋ, ಥರ್ಡ್ ವ್ಯೂ. ಆಮೇಲೆ ವೆದರ್ ದೇ ಆರ್ ಗುಡ್ ಇನ್ ಸ್ಪೋರ್ಟ್ಸ್, ಫೋರ್ತ್ ವ್ಯೂ. ಹೀಗೆ ನಾವು ಡಿಫ್ರೆಂಟ್ ಡೈಮೆನ್ಷನಲ್ಲಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ OLAP. OLAPಲ್ಲಿ ಅಂದರೆ ಈ ಡೇಟಾಬೇಸ್ ಏನಿದನೋ ಡೇಟಾ ವೇರ್ ಹೌಸಲ್ಲಿ OLAP ಯೂಸ್ ಮಾಡಿ ಏನು ಮಾಡ್ತಾರೆ? ಡೇಟಾನ ಡಿಫ್ರೆಂಟ್ ಡೈಮೆನ್ಷನಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್
help us to analyze. Okay, OLAP, what it does? OLAP ಒಂದು process organizes data for fast analysis from multiple dimensions ಅಂದರೆ ಡೇಟಾನ ಮಲ್ಟಿಪಲ್ ಡೈಮೆನ್ಷನ್ ಇಂದ ಅನಲೈಸ್ ಮಾಡುತ್ತೆ, ನಾಟ್ ಬೈ ಯೂಸಿಂಗ್ ಓನ್ಲಿ ಸಿಂಗಲ್ ಡೈಮೆನ್ಷನ್. ಫಾರ್ ಎಕ್ಸಾಂಪಲ್, ಟೋಟಲ್ ಸೇಲ್ ಹೆಂಗೆ ಅನಲೈಸಿಸ್ ಆಗ್ಬೋದು ಅಂದರೆ ಇಯರ್ ವೈಸ್, ಅಂದರೆ ಯಾವ ವರ್ಷ ಎಷ್ಟು ಸೇಲ್ ಆಯಿತು, ಯಾವ ಪ್ರಾಡಕ್ಟ್ ಎಷ್ಟು ಸೇಲ್ ಆಯಿತು, ಯಾವ ಸಿಟಿನಲ್ಲಿ ಈ ಪ್ರಾಡಕ್ಟ್ ಎಷ್ಟು ಸೇಲ್ ಆಯಿತು. ಲೈಕ್ ದಿಸ್ ಅನಾಲಿಸಿಸ್ ಕ್ಯಾನ್ ಬಿ ಡನ್. ಅಂದರೆ ದೇರ್ ಆರ್ ಡಿಫರೆಂಟ್ ಡೈಮೆನ್ಷನ್ಸ್ ಆಫ್ ಎ ಸಿಂಗಲ್ ಡೇಟಾ. ಅದನ್ನು ಡೈಮೆನ್ಷನಲ್ ವ್ಯೂ ನೋಡಬೇಕಂದ್ರೆ ಓಲ್ಯಾಪ್ ಪ್ರೊಸೆಸಿಂಗ್ ಆಗಲೇಬೇಕು. ಓಕೆ, ಇದಾದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅದ್ಯಾವುದು? ಪವರ್ ಬಿ ಐ ಕ್ಯಾನ್ ಬಿ ಯೂಸ್ಡ್. ಎನಲೈಸ್ಡ್ ಡೇಟಾನ ವಿಜುವಲೈಸ್ಡ್ ಫಾರ್ಮಲ್ಲಿ ಡಿಸ್ಪ್ಲೇ ಮಾಡೋದು. ದಟ್ ಈಸ್ ದ ಮೇನ್ motto of Power BI. Okay, with Power BI, it is possible to create visualized form of data. ಆಲ್ರೆಡಿ ಡೇಟಾ ಏನಿದೆನೋ ಅದನ್ನು ವಿಜುವಲೈಸ್ಡ್ ಮಾಡಿ ತೋರಿಸೋದು. ವಿಜುವಲೈಸ್ಡ್ ಫಾರ್ಮ್ ಆಫ್ ಡೇಟಾ ಅಂದ್ರೇನು? ಚಾರ್ಟ್ಸ್ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಚಾರ್ಟ್ಸ್ ಯೂಸ್ ಮಾಡಿ ಡಿಸ್ಪ್ಲೇ ಮಾಡೋದು ಡೇಟಾನ, ಅಥವಾ ರಿಪೋರ್ಟ್ಸ್, ಫೈನಲಿ ರಿಪೋರ್ಟಿಂಗ್ ಮಾಡಿ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡೋದು. ದಿಸ್ ಆಲ್ ಕ್ಯಾನ್ ಬಿ ಡನ್ ಯೂಸಿಂಗ್ ಪವರ್ ಬಿ ಐ. ಹಂಗಂದ್ರೆ ಪವರ್ ಬಿ ಐಯಿಂದ ರಿಪೋರ್ಟ್ ಸಿಕ್ಕ ಮೇಲೆ ಏನು ಮಾಡ್ಬೋದು? ಫೈನಲಿ ಡಿಸಿಷನ್ ಮೇಕಿಂಗ್ಗೆ ಇದು ಹೆಲ್ಪ್ ಆಗುತ್ತೆ. ದಟ್ ಈಸ್ ದಿ ಮೇನ್ ಪ್ರೊಸೆಸ್, ಮೇನ್ ಗೋಲ್ ಆಫ್ ಬಿ ಐ. ಓಕೆ, these Power BI reports are used for decision making. Okay, ಅರ್ಥ ಆಯ್ತಲ್ಲ? ದಿಸ್ ಇಸ್ ದ ವೇ ಹೌ ಇಟ್ ಹ್ಯಾಪನ್ಸ್ ಎವ್ರಿಥಿಂಗ್. ಇಟ್ ಸ್ಟಾರ್ಟ್ಸ್ ಫ್ರಮ್ ಟ್ರಾನ್ಸಾಕ್ಷನಲ್ ಡೇಟಾ ಅಂದ್ರೇನು? ಡೇಟಾ ಇನ್ಸರ್ಟ್ ಆಗಿರುತ್ತೆ. ಪ್ರತಿಯೊಂದು ಆಪರೇಷನ್ ಆದಮೇಲೆ ಡೇಟಾ ಇನ್ಸರ್ಟ್ ಆಯಿತು. ಫಾರ್ ಎಕ್ಸಾಂಪಲ್, ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಒಬ್ಬ ಪ್ಲೇಯರ್ ಅನಾಲಿಟಿಕ್ಸ್ ಆಗಬೇಕಂದ್ರೆ ದೇ ನೀಡ್ ಹ್ಯೂಜ್ ಡೇಟಾ. ಹಾಗಂದ್ರೆ ಪ್ಲೇಯರ್ದು ಡೇಟಾ ಒಮ್ಮೆ ಬಂದಿರಂಗಿಲ್ಲ, ಅದು ಬಾಲ್ ಬೈ ಬಾಲ್ ಡೇಟಾ ಅವ್ರು ಸ್ಟೋರ್ ಮಾಡಿರ್ತಾರೆ. ವಿರಾಟ್ ಕೊಹ್ಲಿ 1ನೇ ಬಾಲಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರು, 2ನೇ ಬಾಲಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರು, 3ನೇ ಬಾಲಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರು, ಎಲ್ಲ ಇನ್ಫಾರ್ಮೇಷನ್. ಅದಕ್ಕೇನಂತಾರೆ? ಟ್ರಾನ್ಸಾಕ್ಷನಲ್ ಡೇಟಾ ಇನ್ಸರ್ಷನ್. ಒಂದೊಂದೇ ಡೇಟಾ ಇನ್ಸರ್ಟ್ ಆಗಿರುತ್ತೆ ಎಕ್ಸೆಲ್ ಶೀಟಲ್ಲಿ ಅಂತ ತಿಳ್ಕೊರಿ. 10 ಓವರ್ ಆದಮೇಲೆ 10 ಓವರ್ದು ಪ್ರತಿಯೊಂದು ಬಾಲ್ ವಿರಾಟ್ ಕೊಹ್ಲಿ ಅವ್ರು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅನ್ನೊಂದು ಹ್ಯೂಜ್ ಡೇಟಾ ಸಿಗುತ್ತೆ. ಆಮೇಲೆ ಅದರ ಮೇಲೆ ಸಿಂಪಲ್ ಅನಾಲಿಸಿಸ್ ಕ್ಯಾನ್ ಬಿ ಡನ್. ಅದೇ ಥರ ಇಷ್ಟು ಮ್ಯಾಚ್ ಆದಮೇಲೆ ಆ ಎಲ್ಲ ಮ್ಯಾಚದು ಬಾಲ್ ಬೈ ಬಾಲ್ ಇನ್ಫಾರ್ಮೇಷನ್ ಅವ್ರು ಸ್ಟೋರ್ ಮಾಡಿರ್ತಾರೆ. ಫೈನಲಿ ಇಟ್ ಬಿಕಮ್ಸ್ ಹ್ಯೂಜ್ ಡೇಟಾ. ಆ ಹ್ಯೂಜ್ ಡೇಟಾ ಯೂಸ್ ಮಾಡಿ ಅನಾಲಿಸಿಸ್ ಕ್ಯಾನ್ ಬಿ ಡನ್. ದಿಸ್ ಈಸ್ ದ ಪ್ರೊಸೆಸ್. ಓಕೆ, ಅರ್ಥ ಆಯ್ತಲ್ಲ? ದಿಸ್ ಈಸ್ ಆಲ್ ಅಬೌಟ್ BI ಆರ್ಕಿಟೆಕ್ಚರ್. ಇದರಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಯು ಕ್ಯಾನ್ ಕಮೆಂಟ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ share the video. Thank you.